ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕ್ಕಿಂತ ಬರ್ತಡೇ ಹೇಳೋಕ್ಕಿಂತ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳಿಂದನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಈಗ ಅನ್ಸೋದಕ್ಕೆ ನಾವು ಅನ್ಸುತ್ತೆ ಬರುತ್ತಂದ್ರಿಗೆ ಹೆಚ್ಚಾಗಿ ಒಂದೊಂದು ಗತಿಯಲ್ಲ. ನಾವು ಒಳ್ಳೆ ಬಯಕೆಯುವ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನು ಮೇಂಟೈನ್ ಮಾಡಿದ್ವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಮ್ಮ ಮಾತಾಡೋದು ಸೂರ್ಯ ಬೆಳಗ್ಗೆ ಬಂದ್ರೆ ಬಿಟ್ಟು ಚಂದ್ರ ರಾತ್ರಿ ಬಿಟ್ಟು ಎರಡು ಒಟ್ಟಿಗೆ ಸೇರಿಸಿದ ಪ್ರಾಬ್ಲಮ್ ಆಗುತ್ತೆ. ಹಾಗಂತ ವ್ಯಕ್ತಿತ್ವದ ತೊಂದರೆ ಇರಲ್ಲ. I'm a different person in the different person, in different taste. Does that mean that we cannot coexist? Does that mean that ಇವಾಗೇನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನ್ನ ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದ್ರೆ ಯಾರು ಏನು ತುಂಬಿರುತ್ತೋ ನಾನು ನೋಡಕ್ ಹೋಗೋಣ, ನಾನು ಹೋಗಿ ನಾವು ಮಾತ್ರ ಇರೋದು, ನಾನು ಹಂಗೆ ಬಾಳ್ಕೊಂಡು ಬರ್ಕೊಂಡ್ಬಂದಿರೋರು. ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕು ಬೇರೆ ಹೋಗಿದ್ದಿಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಮಾಡ್ಬೋದು, ಎಲ್ಲ ಹೋಗ್ತಾರೆ ಒಂದು ಪಬ್ಲಿಕ್ ಹೋಗಿ ಅಲ್ಲೇನೋ ಒಂದು ಅವಮಾನ ಆಯ್ತು ಅಂದಾಗ ಯಾರೆಲ್ಲಾದ್ರೂ ಟ್ವೀಟ್ ಮಾಡಿ ಮೊದಲು ನಾನು ಲೆಟರ್ ಬರ್ತೀನಿ, ಬರೀಬೇಡ ಅವಶ್ಯಕತೆ ಇರಲಿಲ್ಲ. ಅವರು ಇಷ್ಟಿಷ್ಟು ಟ್ವೀಟ್ ಮಾಡೋದಂತಾರೆ ಲೆಟರ್ ಬರ್ತಿದ್ದೀನಿ, ಲೆಟರ್ ಬರ್ತಿದ್ದು ಯಾರಿಗೂ ಮೆಚ್ಚಲಿಕ್ಕಲ್ಲ. ನನ್ನ ಮನಸ್ಸಿಗೆ ಬಂತು ಯಾವ ಕಲಾಂತರಗಳು ಆಗಬಾರ್ದು, ಯಾರಿಗೂ ಆಗಬಾರ್ದು, ಎಷ್ಟೇ ಉಚ್ಚಾರಗಳು ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಇಟ್ ಇಸ್ ನಾಟ್ ಅಬೌಟ್ ಫೇಮ್ ಆನ್ ಎನಿಬಡಿ, ಇಟ್ ಇಸ್ ನಾಟ್ ಕಲ್ಚರ್. ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡ್ಬೋದು, ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಬೋದು. ನಾಳೆ ಪಬ್ಲಿಕ್ ಅಲ್ಲಿ ಯಾವ್ದೇ ದೊಡ್ಡ ಹೀರೋ ಆಗಲಿ ಇನ್ನೊಂದು ಲೀಡರ್ ಆಗಲಿ ನೀವೇ ಆಗಲಿ ನಿನ್ನೊಂದು ಹೆಸರುಬಾರ್ದು, ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗಪ್ಪ ಆಗ್ಬೇಕು ಅಂತ ಅದು ಹಾಕ್ಬಿಡ್ದ. ಸೊ ಐ ಡೋಂಟ್ ಇಟ್ ದಟ್ ಇಸ್ ಫ್ರಮ್ ನೋಬಡಿ ಹೋಗ್ತು. ಎಷ್ಟೋ ಜನ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ಸುದೀಪ್ ಅವ್ರ ಜೊತೆ ಆ ಬೆಳಕನ್ನ ಇತ್ತು ಅಂತ ಇದ್ದಿದ್ರೆ ಇವತ್ತು ದರ್ಶನ್ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳಿದ್ರು. ಯಾಕಂದ್ರೆ ನೀವು ತಿದ್ದುತ್ತಿದ್ರಿ ಅವ್ರ ಗ್ರೂಪ್ ಕಲಾವಿದ್ರೆ ಹೇಳ್ಕೊಂಡಿದ್ದಾರೆ ಸರ್, ಅದಕ್ಕೆ ಅವರು ತಿಳ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅವ್ರಿಗೊಂದು ಸ್ವಂತಿಕೆ ಇರುತ್ತೆ. ನಾವಿರೋದ್ರಿಂದ ನಾವು ತಿರುತ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ. ನನ್ನ ಜವಾಬ್ದಾರಿ ನನ್ನ ಮೊದಲು ಈ ಪ್ರಪಂಚಕ್ಕೆ ಬಂದಿರೋದು ಅವಳ ನಾನು, ಅದು ನನ್ನ ಜವಾಬ್ದಾರಿನೂ ಒಪ್ಕೊತೀನಿ. ಅದನ್ನ ತಿಳ್ಬೇಕು ಮಾಡ್ಬೇಕು. ಅಲ್ಲೇ ಕೂತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀನಿ ಫಸ್ಟ್, ಇದಕ್ಕೆ ನಮ್ಗೆ ನಿಮಗೇನ್ ಬೇಕು ಹೇಳೋದು. ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಅವರೆಲ್ಲ ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರ ಅಂತ ಹೇಳೋದಿಲ್ಲ. ತಿದ್ದೋಷ್ಟು ಬಿಗ್ ಸೈಡ್ ಫೀಲಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತೀವಿ. ಹೋಗೋಗಳು ಬೇಡ ಬೇಡ ಅಂತೆಲ್ಲ ಬರೋದು. ಆ ಒಂದು ನೌಕರಿ ದಾಟೋದು ಏನಾಗುತ್ತೆ, ನಾವಿದ್ದಿದ್ರೆ ಅದು ದೊಡ್ಡ ಹಬ್ಬ ಮಾಡೋದು. ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್.